ಸರ್ ನಾವು ಸಿಂಹದಮರಿ ಸೇವಾ ಟ್ರಸ್ಟಿಂದ ಮಾತಾಡ್ತಾ ಇರೋದು. ನಾವು ಡಾಕ್ಟರ್ ತಿರುಮಲರಾವ್ ಅವರ ಆತ್ಮೀಯರಾಗಿ ಮತ್ತು ಅವರ ಕಾರ್ಯದಲ್ಲಿ ಸಕ್ರಿಯವಾಗಿದ್ವಿ. ಅವರು ಹೋದ ತಿಂಗಳು ತೀರೋದ್ರಿಂದ ಇವತ್ತು ಏನು ನಮಗೆ ಮಾಹಿತಿ ಬರ್ತಾ ಇದೆ ಅಂದರೆ, ಇದು ಮಹಾರಾಣಿ ಅವ್ರದ್ದು ಹೆಸರಿತ್ತು ಪ್ರಿನ್ಸ್ ರಸ್ತೆ ಅಂತ, ಅವ್ರ ಹೆಸರು ತೆಗೆದ್ಬಿಟ್ಟು ಇವತ್ತು ಸಿದ್ದರಾಮಯ್ಯನವರ ಹೆಸರು ಮುಡಕ್ತೀವಿ ಅಂತ ಇದು ಮಾಡ್ತಾಯಿದ್ದಾರೆ ಕೌನ್ಸಿಲಿಂಗಲ್ಲಿ. ನಾವು ಡಾಕ್ಟರ್ ತಿರುಮಲರಾವರೆಲ್ಲ ಸುಮಾರು ಸತಿ ಮನವಿ ಕೊಟ್ಟಿದ್ವಿ, ಯಾರೂ ಅದಕ್ಕೆ ಸ್ಪಂದಿಸ್ತಾ ಇರಲಿಲ್ಲ. ಏನಾದರೂ ಮುಂದಕ್ಕೆ ತಳ್ತಾನೆ ಇದ್ರು, ನೋಡ್ತೀವಿ ಅಂತ ನೋಡ್ತಾಯಿದ್ರು. ಬಟ್ ಇವತ್ತು ಅವರು ಕಾಲಾಂತರದಿಂದ ಸರಿ ಟೈಮ್ ಅಂದ್ಕೊಂಡು ಏನೋ ಇದು ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಮೈಸೂರು ಜನತೆಗಳಿಗೆ ಎಲ್ರಿಗೂ ಗೊತ್ತಿದೆ, ಯಾರು PKDB ಮಾಡಿದ್ರು ಯಾರು ಇಲ್ಲ ಅಂತ ಎಲ್ರಿಗೂ ಇವತ್ತು ಮೈಸೂರು ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ. ಯಾವತ್ತು ಮಹಾರಾಜರ ಋಣದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ. ಇವತ್ತು KRS ಇರ್ಬೋದು, PKDB ಇರ್ಬೋದು, PKDB ಕಟ್ದೇ ಹೋಗಿದ್ರೆ ಕ್ಷಯರೋಗದಿಂದ ಮೈಸೂರು ಜನ ಸತ್ತೋಗ್ತಿದ್ರು. ಅದನ್ನು ಯಾರು ಗಮನಕ್ಕೆ ತರ್ತಾ ಇಲ್ಲ. ಎಲ್ಲರೂ ಏನು ಇವತ್ತು ಮಾತಾಡ್ತಾ ಇದ್ದಾರೆ ಬಿಟ್ರೆ, ಇನ್ನು ಹಳೇದು ಯಾರು ಮಾಡಿದ್ರು, ನಾವು ಹೆಂಗೆ ಬದುಕಿದ್ವಿ, ನಾವು ಏನು ಮಾಡ್ತಿದ್ವಿ, ನಮ್ಗೆ ಯಾರು ಫೌಂಡೇಶನ್ ಕೊಟ್ಟರು ಅಂತ ಯಾರೂ ನೋಡ್ತಿಲ್ಲ. ಇವತ್ತೇನು ಬಿಲ್ಡಿಂಗ್ ಕಟ್ತಿದ್ರು 10-15 ಹೇಳ್ಬೋದು, ಬಟ್ ಫೌಂಡೇಶನ್ ಚೆನ್ನಾಗಿರಬೇಕು. ಅವತ್ತು ಮಹಾರಾಜರವರು ಅವರ ಒಂದು ದೂರದೃಷ್ಟಿಯಿಂದ ನಾವು ನೋಡಿ ಮೈಸೂರು ಜನಗಳು ಚೆನ್ನಾಗಿರಬೇಕು, ಎಲ್ಲರೂ ಇರಬೇಕು ಅನ್ನೋದೊಂದು ಇದಕ್ಕೆ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯನ ಹೆಸರಿಡೋಕ್ಕೆ ನಮಗೆ ಇದಲ್ಲ. ಬಟ್ ಈ ರೋಡ್ ಬೇಡ, ಬೇರೆ ಯಾವ್ದಾದ್ರು ಏರಿಯಾನೇ ಹೊಸದಾಗಿ ಹೆಂಗೆ ಡೆವಲಪ್ ಮಾಡ್ತಿರಲ್ಲ ಅದಕ್ಕೆ ಇಟ್ಕೊಳ್ಳಿ ಸರ್, ಅದಕ್ಕೆ ನಮಗೇನು ಅಭ್ಯಂತರ ಇಲ್ಲ. ಬಟ್ ಈ ರೋಡ್ಗೆ ದಯವಿಟ್ಟು ಇದು ಮಹಾರಾಣಿಯವರ ಹೆಸರಲ್ಲಿ ಇರಲಿ. ಪಾಪ ನಾಡೋಡಿ ಕೃಷ್ಣರಾಜ್ ಅವರು ಕಟ್ಟಿದ್ದಾರೆ, ಅವ್ರ ಹೆಸರು ಉಳಿಸ್ಬೇಕು ಅಂತ ಮೈಸೂರು ಜನತೆ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು ಹೇಳಿ ಸರ್. ಸರ್ ನಂಜುಂಡಸ್ವಾಮಿ ಅಂತ ನನ್ನ ಹೆಸರು ಸರ್. ಸಿಂಹದಮರಿ ಸೇವಾ ಟ್ರಸ್ಟಿನ ಅಧ್ಯಕ್ಷನಾಗಿದ್ದೀನಿ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.